ಸ್ಟ್ರಾಂಗ್ ವುಮೆನ್ ನೀಡ್ ಎ ಸ್ಟ್ರಾಂಗ್ ಹೆಲ್ತ್. ಹ್ಯಾಪಿ ವಿಮೆನ್ಸ್ ಡೇ. ಈ ಮಹಿಳಾ ದಿನದಂದು ನಮ್ಮ ದೇಶದಲ್ಲಿ ನಮ್ಮ ಮಹಿಳೆಯರಿಗೆ ಕಾಣಿಸ್ಕೊಳ್ಳುವಂತಹ ಮೋಸ್ಟ್ ಕಾಮನ್ ಕಂಪ್ಲೇಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಯಾವಾಗ್ಲೂ ಸುಸ್ತು ಅನ್ಸೋದು, ಎಷ್ಟೇ ರೆಸ್ಟ್ ಮಾಡಿದ್ರು ವೀಕ್ನೆಸ್ ಹಾಗೆ ಇರುತ್ತೆ ಅಂತ ಹೇಳೋದು, ಮತ್ತೆ ತುಂಬಾ ಕೂದಲು ಉದ್ರೋದು, ಇಲ್ಲ ಅಂತಂದ್ರೆ ಕೂದಲು ತೆಳ್ಳಗಾಗ್ತಾ ಇರುವಂತದ್ದು, ನಿಮ್ಗೆ ಫೇಸ್ ಲಿಪ್ಸ್ ಎಲ್ಲ ತುಂಬಾ ಬೆಳ್ಳಗಾಗಿದ್ರೆ, ಮತ್ತೆ ನಿಮ್ಮ ಕಣ್ಣಿನ ಒಳಗಡೆ ಭಾಗ ತುಂಬಾ ಬೆಳ್ಳಗಾಗಿದ್ರೆ, ಮತ್ತೆ ಆಮೇಲೆ ನೀವು ಮೆಟ್ಲು ಹತ್ತುವಾಗ, ವಾಕ್ ಮಾಡುವಾಗ ಉಸಿರಾಡುವಂತಹ ಸಮಸ್ಯೆಗಳು ಕಾಣಿಸ್ತಾ ಇದ್ರೆ, ಮತ್ತೆ ತಲೆನೋವು, ತಲೆ ಸುತ್ತು, ಮತ್ತೆ ಯಾವುದೇ ಒಂದು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ, ಮತ್ತೆ ನಿಮ್ಮ ನೇಲ್ ಶೇಪ್ಸ್ ಏನಾದ್ರು ಚೇಂಜ್ ಆಗಿದ್ರೆ, ಮತ್ತೆ ನಿಮ್ಗೆ ಏನಾದ್ರು ಅನ್ಯೂಶುವಲ್ ಕ್ರೇವಿಂಗ್ಸ್ ಅಂದ್ರೆ ಚಾಕ್ ಪೀಸ್ ತಿನ್ಬೇಕು ಅನ್ಸೋದು, ಮಣ್ಣು ತಿನ್ಬೇಕು ಅನ್ಸೋದು, ಅಕ್ಕಿ ಕಾಳು ತಿನ್ಬೇಕು ಅನ್ಸೋದು, ಐಸ್ ಕ್ಯೂಬ್ಸ್ ತಿನ್ಬೇಕು ಅನ್ಸೋದು, ಮತ್ತೆ ನಿಮ್ಗೆ ಕೈ ಕಾಲೆಲ್ಲ ತುಂಬಾ ತಣ್ಣಗಾಗೋದು, ಮತ್ತೆ ನಿಮ್ಮ ಲಿಪ್ಸ್ ಕಾರ್ನರ್ ಅಲ್ಲಿ ಅಥವಾ ಮೌತ್ ಕಾರ್ನರ್ ಅಲ್ಲಿ ಕ್ರಾಕ್ಸ್ ಆಗುವಂತದ್ದು, ಮತ್ತೆ ನೈಟ್ ಟೈಮ್ಸ್ ತುಂಬಾ ಕಾಲ್ ಮೂವ್ಮೆಂಟ್ ಮಾಡ್ಬೇಕು ಅನ್ಸೋದು, ತುಂಬಾ ರೆಸ್ಟ್ಲೆಸ್ ಆಗಿದ್ರೆ, ಸೊ ಈ ತರ ಎಲ್ಲಾ ಸಿಂಟಮ್ಸ್ ಇದ್ರೆ ನಿಮ್ಗೆ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಇರೋ ಚಾನ್ಸಸ್ ಇರುತ್ತೆ. ಸೊ ಈ ಐರನ್ ಡಿಫಿಷಿಯನ್ಸಿ ಅನಿಮಿಯಾಗೆ ಏನೇನ್ ಕಾರಣ? ಮೊದಲನೇದಾಗಿ ಪ್ರಾಪರ್ ಆಗಿ ಐರನ್ ರಿಚ್ ಫುಡ್ ತಗೊಂಡಿಲ್ಲ ಅಂತಂದ್ರೆ, ಎರಡನೇದು ಐರನ್ ಪ್ರಾಪರ್ ಆಗಿ ಬಾಡಿಲಿ ಅಬ್ಸರ್ವ್ ಆಗ್ಲಿಲ್ಲ ಅಂತಂದ್ರೆ, ಮೂರನೇದು ಬ್ಲಡ್ ಲಾಸಸ್ ಇದ್ರೆ, ಫಾರ್ ಎಕ್ಸಾಂಪಲ್ ಹೆವಿ ಮೆನ್ಸಸ್ ಇದ್ರೆ, ಇಲ್ಲ ಅಂತಂದ್ರೆ ಮೋಷನ್ಸ್ ಅಲ್ಲಿ ಬ್ಲಡ್ ಪಾಸ್ ಆಗ್ತಾ ಇದ್ರೆ, ಸೊ ಈ ತರ ಕಾರಣಗಳಿಂದ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಬರುತ್ತೆ. ಈ ಐರನ್ ಡಿಫಿಷಿಯನ್ಸಿ ಅನಿಮಿಯಾನ ಹೇಗೆ ಕರೆಕ್ಟ್ ಮಾಡ್ಕೊಳ್ಳೋದು? ಸೊ ಇದಕ್ಕೆ ಫಸ್ಟ್ ಐರನ್ ರಿಚ್ ಫುಡ್ಸ್ ನ ತಗೊಳ್ಬೇಕು. ಫಾರ್ ಎಕ್ಸಾಂಪಲ್ ಸ್ಪಿನಾಚ್ ಅಂದರೆ ಪಾಲಕ್ ಸೊಪ್ಪು, ಮತ್ತು ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಮತ್ತು ಖರ್ಜೂರ, ಮಿಲ್ಲೆಟ್ಸ್, ರಾಗಿ, ಬೀಟ್ರೂಟ್, ನಟ್ಸ್, ಸೀಡ್ಸ್. ಸೊ ಈ ಥರ ಎಲ್ಲ ಐರನ್ ರಿಚ್ ಫುಡ್ಸ್ನ ತಗೊಳ್ಳೋದ್ರಿಂದ ಬಾಡಿ ಐರನ್ನ ಕಾಂಪನ್ಸೇಟ್ ಮಾಡ್ಕೊಳ್ಳುತ್ತೆ. ಸಮ್ಟೈಮ್ಸ್ ನಾವು ಐರನ್ ರಿಚ್ ಫುಡ್ಸ್ ತಗೊಳ್ತಾ ಇದ್ರೂ ಅದು ಪ್ರಾಪರ್ ಆಗಿ ಬಾಡಿಲಿ ಅಬ್ಸರ್ವ್ ಆಗ್ತಾ ಇರೋದಿಲ್ಲ. ಅದು ಯಾಕೆ ಅಂತಂದ್ರೆ ವಿಟಮಿನ್ ಸಿ ಕೊರತೆಯಿಂದ ಇದನ್ನ ನಾವು ನೋಡ್ತೀವಿ. ಸೊ ಅದರಿಂದ ನಾವು ಐರನ್ ರಿಚ್ ಫುಡ್ಸ್ ಜೊತೆಗೆ ವಿಟಮಿನ್ ಸಿ ನ ತಗೊಳ್ಬೇಕು. ಅಂದ್ರೆ ಲೆಮನ್, ಆರೆಂಜ್ ಈ ತರ ವಿಟಮಿನ್ ಸಿ ರಿಚ್ ಫುಡ್ಸ್ ನ ತಗೊಳ್ಬೇಕು. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಕಾಫಿ, ಟೀ. ಸೊ ನಾವು ಕಾಫಿ ಟೀನ ಊಟದ ಜೊತೆ ತಗೊಳ್ಬಾರ್ದು. ತಗೊಂಡ್ರೆ ಐರನ್ ಅಬ್ಸರ್ಪ್ಷನ್ ಕಡಿಮೆ ಆಗುತ್ತೆ. ಸೊ ಅದರಿಂದ ನಾವು ಊಟದ 1 hour ಮುಂಚೆ ಅಥವಾ ಊಟ ಆಗಿ 2 hour ಆದ್ಮೇಲೆ ನಾವು ಕಾಫಿ ಟೀನ ತಗೋಬಹುದು. ಕೊನೆಯದಾಗಿ ನಮ್ಮ ಬಾಡಿಲಿ ಐರನ್ ಲೆವೆಲ್ಸ್ ಸರಿಯಾದ ಪ್ರಮಾಣದಲ್ಲಿ ಇಲ್ಲ ಅಂತಂದ್ರೆ ನಮ್ಮ ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಈ ವಿಡಿಯೋನ ನೋಡ್ತಾ ಇರೋಂತ ಮಹಿಳೆಯರಿಗೆ ಈ ತರ ಸಿಂಪ್ಟಮ್ಸ್ ಇತ್ತು ಅಂತಂದ್ರೆ ಐರನ್ ಲೆವೆಲ್ಸ್ ನ ಚೆಕ್ ಮಾಡ್ಕೊಳ್ಳಿ, ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಹೆಲ್ದಿ ವುಮೆನ್ ಬಿಲ್ಡ್ಸ್ ಎ ಹೆಲ್ದಿ ಫ್ಯಾಮಿಲಿ. ಒನ್ಸ್ ಅಗೇನ್ ಹ್ಯಾಪಿ ವಿಮೆನ್ಸ್ ಡೇ.